Hi friends, welcome back to the next video. In previous video we are already discussing about direction and distance problems. So today we are discussing about the next part. We are already covered in 5 problems in previous class. So please visit next problem. Okay, ಮೊದಲಿಗೆ ಮ್ಯಾಪ್ ಅನ್ನ ಸ್ಕೆಚ್ ಮಾಡಬೇಕು. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅದೇ ರೀತಿ ನಾರ್ತ್ ಈಸ್ಟ್, ಸೌತ್ ವೆಸ್ಟ್, ಸೌತ್ ಈಸ್ಟ್, ನಾರ್ತ್ ವೆಸ್ಟ್. Okay. Charanjit moves towards southeast a distance of 7 ಕಿಲೋಮೀಟರ್. ಚರಂಜಿತ್ ಏನಾಗ್ತಾ ಇದ್ದಾಳೆ ಸೌತ್ ಈಸ್ಟ್ ಡೈರೆಕ್ಷನ್ನಲ್ಲಿ 7 ಕಿಲೋಮೀಟರನ್ನು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದಾಳೆ. ಓಕೆ, ಸೌತ್ ಈಸ್ಟ್ ಅಂದರೆ ಈ ಡೈರೆಕ್ಷನ್. ಸೌತ್ ಈಸ್ಟ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಇದೇನಾಯಿತು, ಸೌತ್ ಈಸ್ಟ್ ಆಯಿತು. ಎಷ್ಟು? 7 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದ್ದಾಳೆ, ಹೌದಾ? Then she moved towards west and travel a distance of 14 ಕಿಲೋಮೀಟರ್. ಆಮೇಲೆ ವೆಸ್ಟ್ ಡೈರೆಕ್ಷನ್ ಕಡೆ 14 ಕಿಲೋಮೀಟರನ್ನ ಕವರ್ ಮಾಡ್ತಾ ಇದ್ದಾಳೆ. ಫ್ರಾಮ್ ಹಿಯರ್ ಶಿ ಮೂವ್ಸ್ ಟವರ್ಡ್ಸ್ ನಾರ್ತ್ ವೆಸ್ಟ್ ಅ ಡಿಸ್ಟೆನ್ಸ್ ಆಫ್ 7 ಕಿಲೋಮೀಟರ್. ಆಮೇಲೆ ಇಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ 7 ಕಿಲೋಮೀಟರ್ ಮೂವ್ ಮಾಡ್ತಾ ಇದ್ದಾಳೆ, ಹೌದಾ? ನಾರ್ತ್ ವೆಸ್ಟ್ ಅಂದರೆ ಯಾವುದೈತ್ರಿ ಇಲ್ಲಿ? ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ನಾರ್ತ್ ವೆಸ್ಟ್ ಅಂದರೆ ಈ ಕಡೆ ಏನು ಮಾಡ್ತಾ ಇದ್ದಾಳೆ, 7 ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಫೈನಲಿ ಶಿ ಮೂವ್ಸ್ ಅ ಡಿಸ್ಟೆನ್ಸ್ ಆಫ್ 4 ಕಿಲೋಮೀಟರ್ ಟವರ್ಡ್ಸ್ ಈಸ್ಟ್ ಆ್ಯಂಡ್ ಸ್ಟುಡ್ ಅಟ್ ದ ಪಾಯಿಂಟ್. ನೆಕ್ಸ್ಟ್ ಈಸ್ಟ್ ಡೈರೆಕ್ಷನ್ ಕಡೆ 4 ಕಿಲೋಮೀಟರನ್ನು ಕವರ್ ಮಾಡ್ತಾ ಇದ್ದಾಳೆ. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೆ ಇಲ್ಲಿರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತ ಇಲ್ಲಿ ಕೇಳಿದಾರ, ಹೌದಾ? ಈ ಡಿಸ್ಟೆನ್ಸನ್ನು ನಾವು ಏನು ಮಾಡಬೇಕಾಗದ್ರಿ, ಕಂಡು ಹಿಡಿಬೇಕಾಗದ. 7 ಕಿಲೋಮೀಟರ್ ಇದೆ ಅಂದರೆ ಇದು ಸಹಿತ ಏನಾಗಿರ್ತದ, 7 ಕಿಲೋಮೀಟರ್ ಕೊಟ್ಟಿದ್ದಾರ. ಇದು 14 ಕಿಲೋಮೀಟರ್ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನಾಗಿರ್ತದ್ರಿ, ಅದು 14 ಕಿಲೋಮೀಟರ್ ಇರ್ತದ. ಓಕೆ, ನೋಡ್ರಿ ಆಲ್ರೆಡಿ 14 ಕಿಲೋಮೀಟರ್ನಲ್ಲಿ 4 ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಹೌದಾ? 14 - 4 = 10 ಕಿಲೋಮೀಟರ್. ಅಂದರೆ ಎಷ್ಟಾಯ್ತು ರೀ, ಇಲ್ಲಿಂದ ಇಲ್ಲಿವರೆಗೆ 10 ಕಿಲೋಮೀಟರ್ ಮಾತ್ರ ಉಳಿದಿರ್ತದ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಫ್ ಎ ಇಸ್ ಅ ನಾರ್ತ್ ಆಫ್ ಬಿ. ಇಲ್ಲಿ ನೋಡಿ, ಕೆಲವೊಂದು ಸರಿ ಏನಾಗ್ತದ, ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳುವಾಗ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಿರ್ತದ್ರಿ. ಮೇನ್ ಆಗಿ ನಾವು ಏನು ಮಾಡಬೇಕು, ಕ್ವಶನ್ ಆಗಿ ಓದ್ಕೋಬೇಕು. ಇಲ್ಲ ಅಂದ್ರೆ ಏನಾಗ್ತದ್ರಿ, ಆನ್ಸರ್ ನಮ್ದು ತಪ್ಪಾಗ್ಬಿಡ್ತದ, ಹೌದಾ? ಇಲ್ಲಿ ನೋಡ್ರಿ, ಇಫ್ ಎ ಇಸ್ ಅ ನಾರ್ತ್ ಆಫ್ ಬಿ ಅಂತ ಓದಬೇಕು. ಇಫ್ ಇನ್ ಕೇಸ್ ನೀವು ಎ ಇಸ್ ಅ ನಾರ್ತ್ ಆಫ್ ಬಿ ಆ್ಯಂಡ್ ಸಿ ಅಂತ ಓದಿದ್ರೆ ನಿಮ್ದು ಕಂಪ್ಲೀಟ್ ಆಗಿ ಆನ್ಸರ್ ರಾಂಗ್ ಆಗಿಬಿಡ್ತದ. ಓಕೆ, ಇಲ್ಲಿ ನೋಡ್ರಿ, ಇಫ್ ಎ ಇಸ್ ಅ ನಾರ್ತ್ ಆಫ್ ಬಿ ಆ್ಯಂಡ್ ಸಿ ಇಸ್ ಅ ವೆಸ್ಟ್ ಆಫ್ ಬಿ, ಇನ್ ವಾಟ್ ಡೈರೆಕ್ಷನ್ ಎ ವಿತ್ ದ ರೆಸ್ಪೆಕ್ಟ್ ಟು ಸಿ? ಇದನ್ನು ಕೇಳಿದಾರ. ಓಕೆ, ಕ್ವಶನ್ ಬಂದ ಕೂಡಲೇ ಏನು ಮಾಡ್ಬೇಕು, ನೀವು ಮ್ಯಾಪನ್ನು ರೆಡಿ ಮಾಡಿಬಿಡಿ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್. ಓಕೆ, ಈ ಥರ ಮ್ಯಾಪನ್ನು ರೆಡಿ ಮಾಡ್ಕೊಂಬಿಡಿ. ಕ್ವಶನ್ ನೋಡ್ರಿ, ಇಫ್ ಎ ಈಸ್ ದ ನಾರ್ತ್ ಆಫ್ ಬಿ, ಬಿನ ನಾರ್ತ್, ಬಿ ಇದೆ ನೋಡಿ, ಈ ಬಿ ಇದರ ನಾರ್ತ್ ಯಾವುದಿದೆ, ಎ ಇದೆ ಅಂತ ಹೇಳಿದಾರ, ಹೌದಾ? ನೆಕ್ಸ್ಟ್ ಸಿ ಈಸ್ ದ ವೆಸ್ಟ್ ಆಫ್ ಬಿ, ಬಿ ಇದರ ವೆಸ್ಟ್ ಯಾವುದಿದೆ ರೀ, ಸಿ ಇದೆ ಅಂತ ಹೇಳಿದಾರೆ. ಇನ್ ವಾಟ್ ಡೈರೆಕ್ಷನ್ ಈಸ್ ಎ ವಿತ್ ರೆಸ್ಪೆಕ್ಟ್ ಟು ಸಿ? ಇಲ್ಲಿ ಸಿ ಮತ್ತು ಎ ಇದರ ನಡುವಿನ ಡೈರೆಕ್ಷನ್ ಯಾವುದಿದೆ ಅಂತ ಕೇಳಿದಾರ, ಹೌದಾ? ಇಲ್ಲಿ ನೋಡ್ರಿ, ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಇದು ಸೌತ್. ಹಾಗಾದ್ರೆ ಇದು ಡೈರೆಕ್ಷನ್ ಯಾವ್ದ್ರಿ, ನಾರ್ತ್ ಈಸ್ಟ್ ಇದೆ ತಾನೆ, ಇದು ನಾರ್ತ್ ಈಸ್ಟ್ ಡೈರೆಕ್ಷನ್ ಇರ್ತದ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದ್ರಿ, ನಾರ್ತ್ ಈಸ್ಟ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. A man walks 12 kilometers towards north and then he turn right and walk 5 kilometers. ಒಬ್ಬ ಮನುಷ್ಯ ಏನು ಮಾಡತ್ತಾನ, 12 ಕಿಲೋಮೀಟರ್ ನಾರ್ತ್ ಕಡೆ ನಡೆಯಾಕತ್ತಾನ, ಹೌದಾ?
12 ಕಿಲೋಮೀಟರ್ನ ವಾಕ್ ಮಾಡ್ತಾ ಇದ್ದಾನ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನ, ಅವನ ಬಲಗಡೆ 5 ಕಿಲೋಮೀಟರ್ನ ನಡೀತಾನ. ಬಲಗಡೆ ಅಂದರೆ ಈ ಕಡೆ 5 ಕಿಲೋಮೀಟರ್ ವಾಕ್ ಮಾಡ್ತಾನ. ಹಾಗಿದ್ರೆ ಅವನು ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಎಂಡ್ ಪಾಯಿಂಟ್ವರೆಗೆ ಎಷ್ಟು ದೂರ ಕ್ರಮಿಸಿದ್ದಾನ ಅಂತ ಇಲ್ಲಿ ಕೇಳ್ತಾ ಇದ್ದಾರ. ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಹೇಳಬೇಕು. ಓಕೆ, ಹಾಗಿದ್ರೆ ಇದನ್ನು ನಾವು ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಆನ್ಸರನ್ನು ಕಂಡುಹಿಡಿಯಬೇಕಾಗ್ತದೆ. ಪೈಥಾಗೋರಸ್ ಪ್ರಮೇಯ ನೋಡ್ರಿ, ಇಲ್ಲಿ ಎ, ಇದು ಬಿ, ಇದು ಸಿ ಅಂತ ನಾವು ಮಾಡೋಣ. ನಮ್ಗೆ ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರ. ಹೌದಾ, ಎ ಬಿ ಇಸ್ಕೊಲ್ಟ್ ಎಷ್ಟದ, 12 ಅದ. ಎ ಸಿ ಎಷ್ಟದ ರೀ, 5 ಅದ. ಪೈಥಾಗೋರಸ್ ಥಿಯರಮ್ ಫಾರ್ಮುಲಾವನ್ನು ಇಲ್ಲಿ ಯೂಸ್ ಮಾಡಬೇಕು. ಇಲ್ಲಿ ನೋಡ್ರಿ, ಬಿ ಸಿ ಸ್ಕ್ವೇರ್ ಕಂಡುಹಿಡಿಬೇಕಾಗಿದೆ. ಹೌದಾ, ಈ ಪಾರ್ಟ್ ನಾವು ಕಂಡುಹಿಡಿಬೇಕಾಗಿದೆ. ಬಿ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಓಕೆ, ಎ ಬಿ ಕೊಟ್ಟಿದ್ದಾರೆ ಎಷ್ಟದ ರೀ, 12 ಸ್ಕ್ವೇರ್ ಪ್ಲಸ್ ಎ ಸಿ ಕೊಟ್ಟಿದ್ದಾರೆ ಎಷ್ಟದ, 5 ಸ್ಕ್ವೇರ್. ಇಲ್ಲಿ ನೋಡ್ರಿ, ಯಾವುದೇ ರೀಸನಿಂಗ್ ಎಬಿಲಿಟಿಯನ್ನು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗಿತ್ತಂದ್ರೆ ಮಿನಿಮಮ್ 30 ಟೇಬಲ್ಸ್ ಬರ್ತಾ ಇರಬೇಕು, 30 ಸ್ಕ್ವೇರ್ ರೂಟ್ಸ್ ಬರ್ತಾ ಇರಬೇಕು, 30 ಕ್ಯೂಬ್ ರೂಟ್ಸ್ ಬರ್ತಾ ಇರಬೇಕು. ಓಕೆ, 12 ಸ್ಕ್ವೇರ್ ಅಂದರೆ ಎಷ್ಟಾಯ್ತು ರೀ, 144 ಆಯಿತು. ಪ್ಲಸ್ 5 ಸ್ಕ್ವೇರ್ ಅಂದರೆ ಎಷ್ಟು, 25. ಓಕೆ, ಎರಡು ಕೂಡಿಸಿದಾಗ ಎಷ್ಟು ಬರ್ತದೆ ರೀ, 169 ಬರ್ತದೆ. ಹೌದಾ, ಬಿ ಸಿ ಸ್ಕ್ವೇರ್ ಇಸ್ಕೊಲ್ ಟು ಎಷ್ಟಾಯಿತು, 169 ಆಯಿತು. ಅಂದರೆ ಬಿ ಸಿ ಎಷ್ಟಾಯ್ತು ರೀ, 13. ಹೌದಾ, 13 ಸ್ಕ್ವೇರ್ ಯಾವುದು, 139. ಹಾಗಾದರೆ ಸರಿಯಾದ ಉತ್ತರ ಯಾವುದ್ರಿ ಇಲ್ಲಿ, 13 ಕಿಲೋಮೀಟರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ್ರಿ. ಅ ಮ್ಯಾನ್ ವಾಕ್ಸ್ 40 ಕಿಲೋಮೀಟರ್ ಇನ್ ಈಸ್ಟ್. ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ, 40 ಕಿಲೋಮೀಟರನ್ನ ಈಸ್ಟ್ ಕಡೆ ವಾಕ್ ಮಾಡ್ತಾ ಇದ್ದಾನೆ. ಹೌದಾ, 40 ಕಿಲೋಮೀಟರ್. ದೆನ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ಸ್ 8 ಕಿಲೋಮೀಟರ್. ನೆಕ್ಸ್ಟ್ ಲೆಫ್ಟ್ ಕಡೆ ಏನು ಮಾಡ್ತಾನೆ, ಟರ್ನ್ ಆಗಿ 8 ಕಿಲೋಮೀಟರನ್ನ ಕ್ರಮಿಸ್ತಾನ. ಹೌದಾ, ವಾಕ್ ಮಾಡ್ತಾನ. ಆ್ಯಂಡ್ ಫೈನಲಿ ಹಿ ಟರ್ನ್ ಹೀಸ್ ಲೆಫ್ಟ್ ಆ್ಯಂಡ್ ವಾಕ್ 25 ಕಿಲೋಮೀಟರ್. ಆಮೇಲೆ ಏನು ಮಾಡ್ತಾನ, ಲೆಫ್ಟ್ಗೆ ತಿರುಗಿ 25 ಕಿಲೋಮೀಟರ್ ವಾಕ್ ಮಾಡ್ತಾನ. ಓಕೆ, 25 ಕಿಲೋಮೀಟರ್. ದೆನ್ ಫೈಂಡ್ ಹೌ ಫಾರ್ ಈಸ್ ಹಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ವಿಚ್ ಡೈರೆಕ್ಷನ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಪಾಯಿಂಟ್. ಇಲ್ಲಿ ನೋಡಿ, ಕ್ವಶನ್ ಇಲ್ಲಿ ಒಂದು ಸ್ವಲ್ಪ ಇದಾಗಿದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂದ್ಬಿಟ್ಟಿದೆ. ಓಕೆ, ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಎಂಡ್ ಪಾಯಿಂಟ್ವರೆಗೆ ಅವನು ಎಷ್ಟು ಕಿಲೋಮೀಟರ್ನ ಕವರ್ ಮಾಡಿದ್ದಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹೌದಾ, ಇದು 8 ಕಿಲೋಮೀಟರ್ ಇದ್ರೆ ಇದು ಸಹಿತ ಏನಾಗಿರ್ತದ್ರಿ, 8 ಕಿಲೋಮೀಟರ್ ಇರ್ತದ. ಹೌದಾ, ಇದು ಎಷ್ಟಾಗಿದೆ, 8 ಕಿಲೋಮೀಟರ್ ಆಗಿದೆ. ಹಾಗಿದ್ರೆ ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಡಿಸ್ಟೆನ್ಸನ್ನು ನಾವೇನು ಮಾಡಬೇಕಾಗಿದೆ, ಕಂಡುಹಿಡಿಯಬೇಕಾಗಿದೆ. ಇದು ಎ, ಇದು ಬಿ, ಇದು ಸಿ ಇರ್ತದೆ. ಓಕೆ, ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ 40 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಹೌದಾ, ಆದರೆ ಆಲ್ರೆಡಿ ಅವನು 25 ಕಿಲೋಮೀಟರ್ ಏನಾಗಿದೆ ಇಲ್ಲಿ ವಾಕ್ ಮಾಡ್ದಾನ. ಹೌದಾ, ಹಾಗಿದ್ರೆ -25 ಮಾಡಬೇಕು. ಎಷ್ಟಾಗ್ತದ್ರಿ ಇಲ್ಲಿ, 15 ಕಿಲೋಮೀಟರ್ ಬರ್ತದ. ಹೌದಾ, ನಮಗೇನಾಯ್ತು ರೀ, ಇದು ಎ ಮತ್ತು ಬಿ ಎಷ್ಟಾಯಿತು, 15 ಕಿಲೋಮೀಟರ್ ಬಂತು. ಹೌದಾ, ಈಗ ಫಾರ್ಮುಲಾನ ಅಪ್ಲೈ ಮಾಡಿರಿ. ಎ ಸಿ ಸ್ಕ್ವೇರನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಎಷ್ಟದ ರೀ, 15 ಅಂತ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಹೌದಾ, ಬಿ ಸಿ ಸ್ಕ್ವೇರ್ ಎಷ್ಟದ, 8 ಅದ. ಹೌದಾ, ಇದಕ್ಕೆ ಇದು ಸಮವಾಗಿರ್ತದೆ ರೀ ಯಾವತ್ತು. ಓಕೆ, 15 ಸ್ಕ್ವೇರ್ ಅಂದರೆ ಎಷ್ಟಾಯ್ತು ರೀ, 225 ಪ್ಲಸ್ 8 ಸ್ಕ್ವೇರ್ ಅಂದರೆ ಎಷ್ಟು, 64. ಓಕೆ, ಕೂಡಿಸಿದಾಗ ಎಷ್ಟು ಬರ್ತದ, 289 ಬರ್ತದ. ಹೌದಾ, ಎ ಸಿ ಸ್ಕ್ವೇರ್ ಎಷ್ಟಾಯಿತು, 289. ಹಾಗಿದ್ರೆ ಎ ಸಿ ಎಷ್ಟಾಯ್ತು ರೀ, ಯಾವ ಸ್ಕ್ವೇರ್ ರೂಟ್ ಬರ್ತದೆ, ಇದು 17. ಹೌದಾ, 17 ಸ್ಕ್ವೇರ್ ರೂಟ್ ಅಂದರೆ ಎಷ್ಟು, 289 ಬರ್ತದ. ಹಾಗಿದ್ರೆ
ಹಾಕಿದ್ರೆ ಮಿನಿಮಮ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟದ ಇಲ್ಲಿಂದ ಇಲ್ಲಿವರೆಗೂ 17 ಕಿಲೋಮೀಟರ್ ಇದೆ. ಹೌದಾ? ರೋಹಿತ್ ವಾಕ್ಸ್ 20 ಕಿಲೋಮೀಟರ್ ಇನ್ ಡೈರೆಕ್ಷನ್ ಆಫ್ ಸೌತ್. ರೋಹಿತ್ ಏನು ಮಾಡ್ತಾ ಇದ್ದಾನೆ? 20 ಕಿಲೋಮೀಟರ್ ಸೌತ್ ಡೈರೆಕ್ಷನ್ ಕಡೆ ಏನು ಮಾಡ್ತಾ ಇದ್ದಾನೆ? ವಾಕ್ ಮಾಡ್ತಾ ಇದ್ದಾನೆ. ಓಕೆ, 20 ಕಿಲೋಮೀಟರ್. ಆ್ಯಂಡ್ ದೆನ್ ಟರ್ನ್ ಟು ಹೀಸ್ ರೈಟ್ ಆ್ಯಂಡ್ ವಾಕ್ಸ್ 24 ಮೀಟರ್. ಅವನು ಬಲಗಡೆ ಏನು ಮಾಡ್ತಾ ಇದ್ದಾನ? ಅವನು ಬಲಗಡೆ ತಿರುಗಿ ಏನು ಮಾಡ್ತಾ ಇದ್ದಾನೆ? 24 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. 24 kilometer. Okay, and finally turn to his right and walks 27 meter. ಆಮೇಲೆ ಏನು ಮಾಡ್ತಾ ಇದ್ದಾನೆ ಅವನ? 27 ಮೀಟರ್ ಅನ್ನ ಬಲಗಡೆ ಟ್ರಾವೆಲ್ ಮಾಡ್ತಾ ಇದ್ದಾನ. 27 ಕಿಲೋಮೀಟರ್ ಏನು ಮಾಡ್ತಾ ಇದ್ದಾನ? ವಾಕ್ ಮಾಡ್ತಾ ಇದ್ದಾನ. ಓಕೆ, 27 ಕಿಲೋಮೀಟರ್. How far is he from starting point and which direction from the starting point? ನೋಡ್ರಿ, ಸ್ಟಾರ್ಟಿಂಗ್ ಪಾಯಿಂಟ್ ನಿಂದ ಅವನು ಎಷ್ಟು ಮಿನಿಮಮ್ ಡಿಸ್ಟೆನ್ಸ್ ಕವರ್ ಮಾಡಿದ್ದಾನ, ಹಾಗೆ ಯಾವ ದಿಕ್ಕಿನಲ್ಲಿ ಅವನು ಮುಖ ಮಾಡಿ ನಿಂತಿದ್ದಾನ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ನೋಡ್ರಿ, ಇದು 24 ಇದೆ ಅಂದ್ರೆ ಇದು ಸಹಿತ ಏನಾಗಿರ್ತದ್ರಿ? 24 ಕಿಲೋಮೀಟರ್ ಇರ್ತದ. ಹೌದಾ? ನಾವು ಏನು ಕಂಡುಹಿಡಬೇಕಾಗಿದೆ? ಈ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಎಂಡ್ ಪಾಯಿಂಟ್ವರೆಗೆ ಇರುವಂಥ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನಾವು ಇದು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಸಹಿತ ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ನಾವು ಆನ್ಸರನ್ನು ಕಂಡುಹಿಡಬೇಕು. ಇದು ಎ, ಇದು ಬಿ, ಇದು ಸಿ. ನೋಡ್ರಿ, ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ರೀ? 27 ಇದೆ. ಹೌದಾ? 27 ಇದೆ. ಆಲ್ರೆಡಿ ಅವನು ಎಷ್ಟು ಕವರ್ ಮಾಡಿದ್ದಾನ? ಇಲ್ಲಿವರೆಗೂ ಕವರ್ ಆಗಿದೆ 20 ಕಿಲೋಮೀಟರ್ ಕವರ್ ಆಗಿದೆ. ಹಾಗಿದ್ರೆ ಎಷ್ಟಾಯಿತು? ಇಲ್ಲಿಂದ ಎ ಬಿ ಎಷ್ಟು ಸಿಕ್ತು ನಮಗೆ? 7 ಕಿಲೋಮೀಟರ್. ಓಕೆ, ಹಾಗಿದ್ರೆ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡೋಣ್ರಿ. ಎ ಸಿ ಸ್ಕ್ವೇರ್ ಇಸ್ಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಎಷ್ಟಾಯ್ತು ರೀ? 7 ಆಯ್ತಾ? ಬಿ ಸಿ ಎಷ್ಟದ ರೀ? 24 ಸ್ಕ್ವೇರ್ ಅದ. ಓಕೆ, 7 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ರೀ? 49 ಬರ್ತದ. ಪ್ಲಸ್ 24 ಸ್ಕ್ವೇರ್ ಅದ. 24 ಸ್ಕ್ವೇರ್ 576 ಬರ್ತದ್ರಿ. ಓಕೆ, ಇದನ್ನ ಕೂಡಿಸಿದಾಗ ಎಷ್ಟಾಗ್ತದ? 225. ಹೌದಾ? ಎ ಸಿ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 225 ಆಯ್ತು. ಎ ಸಿ ಎಷ್ಟಾಯ್ತು ರೀ? ಇದು 25 ಸ್ಕ್ವೇರ್ ರೂಟ್ ಏನದ? 225 ಇರ್ತದ್ರಿ. ಓಕೆ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟಾಯ್ತು ನಮ್ಗೆ? 25 ಕಿಲೋಮೀಟರ್ ಆಯಿತು. ಹಾಗಿದ್ರೆ ಇದು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನ? ಇದಕ್ಕೆ ಯಾವ್ದು ಬರ್ತದ್ರಿ? ನಾರ್ತ್. ಅವನೇನಾಗಿದೆ? ರೋಹಿತ್ ನಾರ್ತ್ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನ. ನೆಕ್ಸ್ಟ್, ಫ್ರಮ್ ಅ ಪಾಯಿಂಟ್ ಎಂ ಲೋಹಿತ್ ಸ್ಟಾರ್ಟೆಡ್ ವಾಕಿಂಗ್ ಟವರ್ಡ್ಸ್ ಸೌತ್ ಆ್ಯಂಡ್ ವಾಕ್ಡ್ 40 ಮೀಟರ್. ಒಂದು ಎಂ ಪಾಯಿಂಟ್ ಇದೆ. ಈ ಎಂ ಪಾಯಿಂಟ್ನಿಂದ ಲೋಹಿತ್ ಸೌತ್ ಡೈರೆಕ್ಷನ್ ಕಡೆ 40 ಮೀಟರ್ ಕ್ರಮಿಸ್ತಾನ್ರಿ. ಎಷ್ಟು? 40 ಕಿಲೋಮೀಟರ್, ಸಾರಿ 40 ಮೀಟರ್. He then turned towards his left and walked 30 meter. ನೆಕ್ಸ್ಟ್ ಲೆಫ್ಟಿಗೆ ಏನು ಮಾಡ್ತಾನ? 30 ಮೀಟರ್ ಅನ್ನ ವಾಕ್ ಮಾಡ್ತಾನ. ಆ್ಯಂಡ್ ರೀಚ್ ದ ಪಾಯಿಂಟ್ ಆರ್. ಇದನ್ನ ಆರ್ ಅಂತ ನಾವು ಇಲ್ಲಿ ಗುರುತಿಸಬೇಕು. ದೆನ್ ದ ಪಾಯಿಂಟ್ ಆರ್ ಈಸ್ ವಾಟ್ ಮಿನಿಮಮ್ ಡಿಸ್ಟೆನ್ಸ್ ಆ್ಯಂಡ್ ವಾಟ್ ಡೈರೆಕ್ಷನ್ ಫ್ರಮ್ ದ ಪಾಯಿಂಟ್ ಆಫ್ ಎಂ. ಓಕೆ, ಎಂ ಮತ್ತು ಆರ್ ಇವುಗಳ ನಡುವಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಅದೇ ರೀತಿ ಯಾವ ಡೈರೆಕ್ಷನ್ಗೆ ಮುಖ ಮಾಡಿದಾನಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇದು ಸಹಿತ ಏನದ ರೀ?
ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದು ಓ ಅಂತ ಮಾಡಿರಿ. ಓ ಆರ್ ಇಸ್ಕಲ್ ಟು ಎಷ್ಟದ 30 ಮೀಟರ್ ಅದ. ಓ ಎಮ್ ಇಸ್ಕಲ್ ಟು ಎಷ್ಟದ ರೀ 40 ಮೀಟರ್ ಅದ. ನಾವೇನು ಫೈಂಡ್ ಔಟ್ ಮಾಡಬೇಕು? ಆರ್ ಎಮ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಆರ್ ಎಮ್ ಸ್ಕ್ವೇರ್ ಇಸ್ಕಲ್ ಟು ಓ ಆರ್ ಸ್ಕ್ವೇರ್ ಪ್ಲಸ್ ಓ ಎಮ್ ಸ್ಕ್ವೇರ್. ಓಕೆ, ಓ ಆರ್ ಎಷ್ಟದ 30 ಸ್ಕ್ವೇರ್ ಅದ ಪ್ಲಸ್ ಓ ಎಮ್ ಎಷ್ಟದ ರೀ 40 ಸ್ಕ್ವೇರ್ ಅದ. ಸಾರಿ, 30 ಸ್ಕ್ವೇರ್ ಎಷ್ಟಾಗ್ತದ 900 ಪ್ಲಸ್ 40 ಸ್ಕ್ವೇರ್ ಎಷ್ಟಾಗ್ತದೆ ರೀ 1600 ಆಗ್ತದೆ. ಓಕೆ, ಎರಡು ಕೂಡಿಸಿದಾಗ ಎಷ್ಟಾಗ್ತದೆ ರೀ 2500 ಆಗ್ತದೆ. 2500 ಯಾವ ಸ್ಕ್ವೇರ್ ರೂಟ್ ಬರ್ತದೆ ರೀ 50 ಸ್ಕ್ವೇರ್ ರೂಟ್ ಬರ್ತದೆ. ಹಾಗಿದ್ರೆ ಲೋಹಿತ್ ಮಿನಿಮಮ್ ಎಷ್ಟು 50 ಮೀಟರ್ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕವರ್ ಮಾಡಿದ್ದಾನ. ಹೌದು, ಅದೇ ರೀತಿ ಅವನು ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಯಾವ ಡೈರೆಕ್ಷನ್ಗೆ ಎಂಡ್ ಪಾಯಿಂಟ್ಗೆ ತಲುಪಿದ್ದಾನೆ ನೋಡ್ರಿ. ಹೌದಾ, ಇದು ಈಸ್ಟ್, ವೆಸ್ಟ್, ಇದು ನಾರ್ತ್, ಇದು ಸೌತ್. ಹಾಗಿದ್ರೆ ಇದು ಯಾವ ಡೈರೆಕ್ಷನ್ ಆಯಿತು? ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್ ಆಯಿತು. ಆನ್ಸರ್ ಏನು 50 ಮೀಟರ್ ಆ್ಯಂಡ್ ನಾರ್ತ್ ವೆಸ್ಟ್ ಡೈರೆಕ್ಷನ್. ಓಕೆ, ಹೇಮಂತ್ ಸ್ಟಾರ್ಟೆಡ್ ಫ್ರಮ್ ದ ಹೌಸ್ ಆ್ಯಂಡ್ ವಾಕ್ಡ್ 3 ಕಿಲೋಮೀಟರ್ ಈಸ್ಟ್ ವರ್ಡ್. ನೋಡ್ರಿ, ಹೇಮಂತ್ ಏನು ಮಾಡ್ತಾ ಇದ್ದಾನೆ? ತನ್ನ ಮನೆಯಿಂದ ಈಸ್ಟ್ಗೆ 3 ಕಿಲೋಮೀಟರನ್ನು ನಡೆದುಕೊಂಡು ಹೊಂಟಿದ್ದಾನೆ. ಓಕೆ, 3 ಕಿಲೋಮೀಟರ್. ದೆನ್ ಹಿ ಟರ್ನ್ ರೈಟ್ ಆ್ಯಂಡ್ ವಾಕ್ 2 ಕಿಲೋಮೀಟರ್. ಆಮೇಲೆ ಏನು ಮಾಡ್ತಾನೆ? ರೈಟಿಗೆ ಟರ್ನ್ ಆಗಿ 2 ಕಿಲೋಮೀಟರ್ ನಡೀತಾನ. ದೆನ್ ಅಗೇನ್ ಹಿ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 1 ಕಿಲೋಮೀಟರ್. ಆಮೇಲೆ ಏನು ಮಾಡ್ತಾನೆ ರೀ? ರೈಟಿಗೆ ಟರ್ನ್ ಆಗ್ತಾನ. ಆಮೇಲೆ ಏನು ಮಾಡ್ತಾನ? ಲೆಫ್ಟಿಗೆ ಟರ್ನ್ ಆಗ್ತಾನ, 1 ಕಿಲೋಮೀಟರ್ ವಾಕ್ ಮಾಡ್ತಾನ. ಓಕೆ, ದೆನ್ ಟರ್ನ್ ರೈಟ್ ಆ್ಯಂಡ್ ವಾಕ್ 2 ಕಿಲೋಮೀಟರ್. ಮತ್ತೇನು ಮಾಡ್ತಾನ? ರೈಟ್ಗೆ ಟರ್ನ್ ಆಗಿ 2 ಕಿಲೋಮೀಟರ್ ವಾಕ್ ಮಾಡ್ತಾನ. ಓಕೆ, he turned right again and walked 1 kilometer and reached his school. ಆಮೇಲೆ ಏನು ಮಾಡ್ತಾನ? 1 ಕಿಲೋಮೀಟರ್ ವಾಕ್ ಮಾಡಿ ತನ್ನ ಸ್ಕೂಲ್ಗೆ ರೀಚ್ ಆಗ್ತಾನ. ಇದು ಸ್ಕೂಲ್, ಇದು ಹೋಮ್. ಓಕೆ, ವಾಟ್ ಈಸ್ ದ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಹೇಮಂತ್ ಹೌಸ್ ಆ್ಯಂಡ್ ಸ್ಕೂಲ್? ನೋಡ್ರಿ, ಹೇಮಂತ್ನ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು? ಸ್ಕೂಲಿಂದ ಮನೆಗೆ ಇರುವಂತಹ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಮಿನಿಮಮ್ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರುವಂತಹ ಮಿನಿಮಮ್ ಡಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ನೋಡ್ರಿ, ಇದು 2 ಕಿಲೋಮೀಟರ್ ಅದ ಅಂದ್ರೆ ಇದು ಸಹಿತ ಏನಾಗಿರ್ತದೆ ರೀ 2 ಕಿಲೋಮೀಟರ್ ಇರ್ತದೆ. ಹೌದ್ರಿ, ಈಗ ಇದು ಸಹಿತ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡ್ಕೊಂಡು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಇದು ಎ, ಇದು ಬಿ, ಇದು ಸಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ, ನಮಗೆ ಬಿ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಇದು 2 ಅದ ರೀ. ಅದೇ ರೀತಿ ಇದು ಸಹಿತ ಸಮ ಇದೆ, ಇದು ಸಹಿತ 2 ಕಿಲೋಮೀಟರ್ ಅದ. ಅಂದರೆ 2 + 2 ಎಷ್ಟಾಯಿತು? ಬಿ ಸಿ 4. ಹೌದಾ, ಬಿ ಸಿ ಏನಾಯ್ತು ರೀ 4 ಕಿಲೋಮೀಟರ್ ಆಯಿತು. ಈಗ ನೋಡ್ರಿ, ಎ ಸಿ ಸ್ಕ್ವೇರ್ ಇಸ್ಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಗೊತ್ತಾಗ್ಯದ ನಮ್ದು. ಎ ಬಿ ಗೊತ್ತೈತ್ರಿ 3 ಸ್ಕ್ವೇರ್. ಬಿ ಸಿನೂ ನಾವು ಫೈಂಡ್ ಔಟ್ ಮಾಡಿದ್ದೀವಿ 4 ಸ್ಕ್ವೇರ್. ಹೌದಾ, 9 + 16 ಎಷ್ಟೈತ್ರಿ 25. 25 ಯಾವ ಸ್ಕ್ವೇರ್ ರೂಟು? ಎ ಸಿ ಈಕ್ವಲ್ ಟು 5. ಓಕೆ, 5 ಕಿಲೋಮೀಟರ್. ಸರಿಯಾದ ಉತ್ತರ ಯಾವುದ್ರಿ? 5 ಕಿಲೋಮೀಟರ್. ನೆಕ್ಸ್ಟ್, Vinay starts from his house and goes 80 meter in north direction. ತನ್ನ ಮನೆಯಿಂದ ಇದು ಹೌಸ್
80 ಮೀಟರ್ ಏನು ಮಾಡ್ತಾನೆ, ನಾರ್ತ್ ಡೈರೆಕ್ಷನ್ ಕಡೆ ವಾಕ್ ಹೋಗ್ತಾನೆ. ಓಕೆ, 80 ಮೀಟರ್. ದೆನ್ ಹಿ ಟರ್ನ್ ರೈಟ್, ವಾಕ್ಸ್ ಅನದರ್ 30 ಮೀಟರ್. ನಂತರ ಏನು ಮಾಡ್ತಾನ್ರಿ ಅವ, ತನ್ನ ಬಲಗಡೆಗೆ ತಿರುಗಿ 30 ಮೀಟರ್ ವಾಕ್ ಮಾಡ್ತಾನೆ. 30 ಮೀಟರ್. ಟರ್ನ್ ರೈಟ್ ಅಗೇನ್ ಆ್ಯಂಡ್ ವಾಕ್ 40 ಮೀಟರ್. ನೆಕ್ಸ್ಟ್ ಆಮೇಲೆ ರೈಟಿಗೆ ಏನು ಮಾಡ್ತಾನೆ, ಟರ್ನ್ ಆಗಿ 40 ಮೀಟರ್ ವಾಕ್ ಮಾಡ್ತಾನೆ. ಹೌ ಫಾರ್ ಈಸ್ ಹಿ ನೌ ಫ್ರಮ್ ಈಸ್ ಹೋಮ್? ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೆ ಇರುವಂತಹ ಮಿನಿಮಮ್ ಡಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ನೋಡ್ರಿ, ಇದು ಸಹಿತ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡ್ಕೋಬೇಕು. ಇದು 30 ಇದೆ ಅಂದರೆ ಇದೇನಾಗಿರ್ತದೆ ರೀ, ಇದು ಸಹಿತ 30 ಇರ್ತದೆ. ಓಕೆ, ಇದು ಒಟ್ಟಾರೆಯಾಗಿ ಎಷ್ಟು ಡಿಸ್ಟೆನ್ಸ್ ಅದ ರೀ, 80 ಮೀಟರ್ ಅದ. 80 ಮೀಟರ್ನಲ್ಲಿ ಎಷ್ಟದ, 40 ಮೀಟರ್ ಆಲ್ರೆಡಿ ಕವರ್ ಆಗಿದ್ದಾನ. ಹೌದಾ, 80 ಮೀಟರ್ ಮೈನಸ್ 40 ಅಂದರೆ ಎಷ್ಟಾಯಿತು, 40. ಓಕೆ, ಓಕೆ, ನಾವು ಏನು ಫೈಂಡ್ ಔಟ್ ಮಾಡಬೇಕು, ಈ ಡಿಸ್ಟೆನ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದು ಎ, ಇದು ಬಿ, ಇದು ಸಿ. ಓಕೆ, ನಮಗೇನು ಸಿಗ್ತದ್ರಿ, ನಮಗೇನು ಸಿಕ್ಕೈತ್ರಿ, ಎ ಬಿ ಸಿಕ್ಕೈತೆ. ಹೌದಾ, ಎ ಬಿ ಎಷ್ಟಾಯಿತು, 40 ಆಯಿತು. ನೆಕ್ಸ್ಟ್ ಪೈಥಾಗೋರಸ್ ಫಾರ್ಮುಲಾನ ಯೂಸ್ ಮಾಡಿರಿ. ಎ ಸಿ ಸ್ಕ್ವೇರ್ ಇಸ್ಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಎಷ್ಟದ ರೀ, 40 ಅದ. ಬಿ ಸಿ ಎಷ್ಟದ ರೀ, 30 ಅದ. ಓಕೆ, 1600 ಪ್ಲಸ್ 900. ಓಕೆ, ಕೂಡಿಸಿದಾಗ ಎಷ್ಟು ಬರ್ತದೆ ರೀ, 2500 ಬರ್ತದೆ. ಹಾಗಿದ್ರೆ ಇದು 50 ಮೀಟರ್. ಓಕೆ, 50 ಮೀಟರ್ ಅಂದರೆ 2500 ಸ್ಕ್ವೇರ್ ರೂಟ್ ಎಷ್ಟು, 50. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದು ರೀ, 50 ಮೀಟರ್. ಎ ಮತ್ತು ಸಿ ನಡುವಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟದ ರೀ, 50 ಮೀಟರ್ ಇದೆ. ಸುನಿತಾ ಫೇಸಿಂಗ್ ಸೌತ್. ನೋಡ್ರಿ, ಇಲ್ಲಿ ಡಿಗ್ರೀಸ್ ಬಗ್ಗೆ ಕೇಳ್ತಾ ಇದ್ದಾನೆ. 135 ಡಿಗ್ರಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಹೌದಾ, ಈ ಥರ ಪ್ರಾಬ್ಲಮ್ಸನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕವರ್ ಮಾಡೋಣ. ಓಕೆ, ಇವತ್ತು ನಾವು ಪೈಥಾಗೋರಸ್ಗೆ ಸಂಬಂಧಪಟ್ಟಿರುವಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಡಿಗ್ರೀಸ್ ಹಾಗೂ ಕ್ಲಾಕ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ.